ಚಟುವಟಿಕೆಗಳನ್ನು ಮಾಡುತ್ತೆ. ಮೌಲ್ಯಮಾಪನ ಹಂತದಲ್ಲಿ ಅದನ್ನು ತಾನು ಎಷ್ಟು ಮಟ್ಟಿಗೆ ತಾನು ತಿಳ್ಕೊಂಡಿದ್ದೀನಿ ಅಂತಕ್ಕಂಥದ್ದು ಮಾಡೋದ್ರಿಂದ ಈ 3 ಹಂತಗಳಲ್ಲಿ ಕೂಡ ಪುನರ್ಬಲನ ಕಲಿತಿರ್ತಕ್ಕಂಥದ್ದು ಮತ್ತೆ ದೃಢೀಕರಣಗೊಂಡು ಪುನರ್ಬಲನ ಮಾಡ್ತಕ್ಕಂಥ. ಶಿಕ್ಷಕರು ಮಕ್ಕಳು ಯಾವ ರೀತಿ ಸಂಬಂಧ ಸರ್, ಇಲ್ಲಿ ಬಹಳ ಪ್ರಧಾನವಾಗಿ ಶಿಕ್ಷಕರು ತಾವು ಮಾತು ಹೇಳಿದ್ರಿ, ಲಿಂಗ ಸಮಾನತೆ ಅಂತ ಕಲಿಸುವವರು ಅಂತ ಹೇಳಿದ್ರೆ ಯಾರು ಕಲಿಸ್ತಾ ಇದ್ದಾರೋ ಅವರಿಗೂ ಮತ್ತೆ ಕಲಿತಕ್ಕಂಥವ್ರು ಇವರ ನಡುವಿನ ಸಂಬಂಧ ಇದೆಯಲ್ಲ ತುಂಬಾ ಆತ್ಮೀಯವಾಗಿರ್ತದೆ. 3 ಹಂತವನ್ನ ನಾವು ನಲಿಕಲಿ ತರಗತಿ ಪ್ರಕ್ರಿಯೆಯಲ್ಲಿ ಕಾಣ್ತೀವಿ. ಮೊದಲನೇದು ತರಗತಿಯ ಸಿದ್ಧತೆ ಅಥವಾ ಕಲಿಕೋಪಕರಣ ಇರ್ಬೋದು, ತರಗತಿಯ ವಾತಾವರಣ ಇರ್ಬೋದು, ಅಥವಾ ಗುಂಪು ಚಲನೆಗೆ ಬೇಕಾಗಿರ್ತಕ್ಕಂಥದ್ದು ಗುಂಪು ರಚನಾ ತಟ್ಟೆಗಳಿರ್ಬೋದು, ಇವೆಲ್ಲ. ಅದು 2ನೇ ಹಂತ ಏನು ಅಂತಂದ್ರೆ ಮಗುವನ್ನ ಸಿದ್ಧ ಮಾಡ್ತಕ್ಕಂಥದ್ದು. ಈ ಒಂದು ಚಟುವಟಿಕೆ ಅದು ಕಾರ್ಡ್ ತಗೊಳ್ತಕ್ಕಂಥದ್ದು, ಕಾರ್ಡ್ ಇರ್ತಕ್ಕಂಥದ್ದು, ಕಲಿಕಾ ಸಾಮಗ್ರಿ ತಗೊಳ್ತಕ್ಕಂಥದ್ದು ಇರ್ತಕ್ಕಂಥದ್ದು, ಅಥವಾ ಸಂಬಂಧಪಟ್ಟ ಚಟುವಟಿಕೆ ಗುಂಪಿನಲ್ಲಿ ಹೋಗಿ ಕೂತ್ಕೊಂಡು ಚಟುವಟಿಕೆಯನ್ನು ಮಾಡ್ತಕ್ಕಂಥ ಈ ಎಲ್ಲ ಕೆಲಸವನ್ನ 2ನೇ ಹಂತದಲ್ಲಿ ಮಾಡ್ತೀವಿ. 3ನೇ ಹಂತ ಇದೆಯಲ್ಲ, ಇದು ಬಹಳ ಪ್ರಧಾನವಾಗಿರ್ತಕ್ಕಂಥ ಹಂತ. ಈ ಹಂತದಲ್ಲಿ ಮಕ್ಕಳು ಏನ್ ಮಾಡ್ತಾರೆ ಅಂತಂದ್ರೆ ಪರಸ್ಪರ ಕಲಿಕೆ ಪ್ರಾರಂಭ ಮಾಡ್ತಾರೆ. ಶಿಕ್ಷಕರ ಮಾರ್ಗದರ್ಶನದಲ್ಲಿ ಕಲಿಕೆ ಪ್ರಾರಂಭ ಆಗಿ ಗೆಳೆಯನ ಸಹಾಯದಲ್ಲಿ ಪುನರ್ಬಲನಗೊಂಡು ಅಥವಾ ಗಟ್ಟಿಗೊಂಡು ಅಥವಾ ಅಭ್ಯಾಸ ಮತ್ತೆ ಬಳಕೆ ಮಾಡಿಕೊಂಡು ಕೊನೆಗೆ ಸ್ವಕಲಿಕೆಯಲ್ಲಿ ಆ ಮಗು ಕೊನೆಯ ಹಂತಕ್ಕೆ ತಲುಪುತ್ತೆ. ಅಂದ್ರೆ ಸ್ವಕಲಿಕೆ ಅಂತಂದ್ರೆ ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಹಂತ. ಈ ಹಂತದಲ್ಲಿ ಶಿಕ್ಷಕರು ಮತ್ತೆ ಮಕ್ಕಳ ಚಟುವಟಿಕೆಯನ್ನು ನೋಡೋಣ. ಮಕ್ಕಳು ಆಟ ಆಡ್ತಾ ಕಲಿತಾರೆ ಅಂದ್ರೆ ಬರೀ ಆಟ ಆಡೋದು, ಹಾಡು ಹೇಳೋದು, ಬರೀ ಏನೋ ಕ್ರಾಫ್ಟ್ ಮಾಡೋದು ಇಷ್ಟೇನ ನಲಿಕಲಿ ಅಂದ್ರೆ ಅಂತ ಒಂಚೂರು ಎಲ್ಲೋ ಪೋಷಕ ವರ್ಗದಲ್ಲಿ ಕೂಡ ಒಂದು ಚಿಕ್ಕ ಕನ್ಸರ್ನ್, ಆತಂಕ ಮಾಡಿ ಗಮನಿಸ್ಬೇಕು, ಶಿಕ್ಷಕರು ಗಮನಿಸ್ಬೇಕು, ತಾವು ಗಮನಿಸ್ಬೇಕಂತ ವಿನಂತಿ ಮಾಡ್ಕೊಳ್ತೀನಿ. ಏನು ಅಂದ್ರೆ ನಲಿಕಲಿಯಲ್ಲಿ ಒಟ್ಟು 95 ಚಟುವಟಿಕೆ ಇದೆ. 95 ಚಟುವಟಿಕೆ ಮುಖಾಂತರ ಕಲಿಕೆಯನ್ನ ಕಟ್ಟಿಕೊಳ್ತಾ ಹೋಗುತ್ತೆ. ಆ 95 ಚಟುವಟಿಕೆ ತಾವೆಲ್ಲಿರೋದು ಕೇವಲ 3 ಚಟುವಟಿಕೆ ಮಾತ್ರ. ಹಾಡು, ಕತೆ, ಸಂಭಾಷಣೆ ಅಂತಕ್ಕಂಥ 3 ಚಟುವಟಿಕೆ 92 ಬೇರೆ ಇದೆ. ಅಂದ್ರೆ ಚಟುವಟಿಕೆಗಳು ಯಾಕಿದಾವೆ ಅಂತಂದ್ರೆ ತಮ್ಗೆ ಗೊತ್ತಿದೆ, NCF ಅಂತ ಹೇಳಿ ಅಂದ್ರೆ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ಈ ಮಾತನ್ನ ಹೇಳುತ್ತೆ. ಅದು ಪದೇ ಪದೇ ಆಯಾ ಹಂತಕ್ಕೆ ಮತ್ತೆ ಮತ್ತೆ ಬೆಳೀತಿರುತ್ತಲ್ಲ. ಹೌದು ಸರ್, ಈಗ ನಾವು ಯಾವ NCF ಅಲ್ಲಿ ಇದೀವಿ? 2005 ಸರ್. 2005ರಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ NCERT ಅವರು ಅದನ್ನ ಸಿದ್ಧ ಮಾಡ್ತಾರೆ, ಬೇರೆ ಬೇರೆ ಸಂಪನ್ಮೂಲ ವ್ಯಕ್ತಿಗಳನ್ನ ಸೇರಿಸಿಕೊಂಡು. ಅದು ಮುಂದಿನ ನಮ್ಮ 10 ವರ್ಷದ ಶಿಕ್ಷಣ ವ್ಯವಸ್ಥೆ ಹೇಗಿದೆ. 2005 NCF ಗಿಂತ ಹಿಂದಿದೀವ, ಮುಂದಿದೀವ, ಜೊತೆಗಿದೀವ? ಅವ್ರು ಹೇಳಕ್ ಮುಂಚೆ ನಾವು ಮಾಡಿದ್ವಿ. ಅದೊಂದು ಹೆಮ್ಮೆ ನಿಜವಾಗಿ ಹೇಳ್ಬೇಕಂದ್ರೆ. ಯಾಕಂದ್ರೆ ಚಟುವಟಿಕೆ ಮುಖಾಂತರ ಕಲಿಕೆಯನ್ನ ಕಟ್ಕೊಡಿ. ಶಿಶು ಕೇಂದ್ರಿತ, ಬಹಳ ವಿಶೇಷವಾಗಿರ್ತಕ್ಕಂಥ ಪದ ಶಿಶು ಕೇಂದ್ರಿತವಾಗಿರ್ತಕ್ಕಂಥ ಶಿಕ್ಷಣವನ್ನ ಕೊಡಿ ಅಂತ. ಅಂದ್ರೆ ಮಗುವನ್ನ ಕೇಂದ್ರ ಮಾಡಿಟ್ಕೊಂಡು ಮಗುವನ್ನ ಆಧರಿಸ್ಕೊಂಡು ನೀವು ಕಲಿಕೆಯನ್ನ ಮಾಡಿ ಅಂತ. ಮಗುವಿಗೆ ಜ್ಞಾನವನ್ನ ಕಟ್ಕೊಳ್ಳಿಕ್ಕೆ ಅವಕಾಶವನ್ನ ಮಾಡ್ಕೊಡಿ. ಕೇವಲ ನೀವು ಹೇಳ್ತೀವಿ ಅಥವಾ ಹೇಳ್ತೀವಿ ಅನ್ನೋದು. ನಲಿಕಲಿಯಲ್ಲಿ ಮತ್ತೆ ಸಾಧಾರಣವಾಗಿ ಮತ್ತೊಂದು ಭಯ ಏನ್ ಬರುತ್ತೆ, ನೀವು ನಲಿಕಲಿ ಒಂದಷ್ಟು ಶಾಲೆಯಲ್ಲಿ ಕಲಿಸ್ತೀರಾ, ಬೇರೆ ಶಾಲೆಯಲ್ಲಿ ಪುಸ್ತಕ ಕೊಟ್ಟು